ಅಮ್ಮ ಬಂದಿದ್ಲು. ಗೊತ್ತಾಯ್ತು. ವಾರಿಜನ್ ಮನೆ ಗೃಹ ಪ್ರವೇಶಕ್ಕೆ ನಾನ್ ಬರಲ್ಲ ಅಂದ್ರೂ ಒತ್ತಾಯ ಮಾಡಿ ಎಳ್ಕೊಂಡು ಹೋದ್ರಲ್ಲ, ಎಷ್ಟು ಅವಮರ್ಯಾದೆ ಆಯ್ತು. ಗೊತ್ತಾಯ್ತು. ಮುಗ್ಗಲ್ ತಿಂಡಿ ಬೇರೆ ಕಳಿಸ್ಕೊಟ್ಟಿದ್ದಾಳೆ ಅಮ್ಮನ ಹತ್ರ. ಗೊತ್ತಾಯ್ತು. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಗೊತ್ತಾಯ್ತು. ಏನ್ರಿ ಗೊತ್ತಾಯ್ತು ಗೊತ್ತಾಯ್ತು? ನೀವು ಒಂದ್ ಸ್ವಂತ ಮನೆ ಸೈಟ್ ಅಂತ ಮಾಡ್ಕೊಂಡಿದ್ರೆ ಎಲ್ಲರೂ ಆಡ್ಕೊಂಡು ನಗ್ತಿದ್ರ? ಲೇ ಸುಮ್ನೆ, ನಾನು ಸೈಟು ಲೋನ್ಗೆ ಅಪ್ಲೈ ಮಾಡಿದ್ದೀನಿ, ಅದು ಬಂದಾಗ ಕಟ್ಟಿದ್ರಾಯ್ತು. ಹೌದು, ಮಾತಾಡಿದ್ರೆ ಮುಸ್ಕಾಕೊಂಡು ಬಿದ್ಕೊಳಕೊಂಡ್ ಗೊತ್ತು. ಕಟ್ಟಿದ್ರಾಯ್ತು ಕಟ್ಟಿದ್ರಾಯ್ತು, ಕಟ್ಟಿ ಕಟ್ಟಿ ಮಾತಲ್ಲೇ ದೊಡ್ಡ ಮನೆ ಕಟ್ಟಿ. ನಿಮ್ಮ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಏನ್ ರಾಮರಾಯರೇ, ಅಶೋಕವನದಲ್ಲಿ ಸೀತೆ ಕೂತಿರೋ ಹಾಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದಿರಲ್ಲ, ಯಾಕೆ? ಯಾಕೂ ಇಲ್ಲಪ್ಪ. ನೀವು ಯಾಕೂ ಇಲ್ಲ ಅಂದ್ರೆ ನಾನ್ ನಂಬಿಡ್ತೀನ? ಕಣ್ಣು ಗುಳಿ ಬಿದ್ದಿರೋದು ನೋಡಿದ್ರೆ 3 ದಿವಸದಿಂದ ನಿದ್ದೆನೆ ಮಾಡಿಲ್ಲ. ಧ್ವನಿ ಕೇಳಿದ್ರೆ 3 ದಿವಸದಿಂದ ಹೊಟ್ಟೆಗೂ ಬಿದ್ದಿಲ್ಲ. ಅಯ್ಯೋ, ಅಂಥದ್ದೇನು ಇಲ್ಲಯ್ಯ. ಸಪ್ಲೈಯರ್, ಒಂದ್ ಕಾಫಿ ತಗೊಂಬಾರಯ್ಯ. ಏನಂತ ಹೇಳಿರಾಯ್ರೆ, ಸಮಸ್ಯೆ ಏನು ಅಂತ ಹೇಳಿ ಅದಕ್ಕೆ ಪರಿಹಾರ ಕಂಡು ಹಿಡಿಯೋದಕ್ಕೆ ನಾನು ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ. ಏನು ಅಂತ ಹೇಳಿ ಗೋವಿಂದು? ನನ್ನ ಹೆಂಡ್ತಿದು ಬೆಳಗಾಗಿದ್ರೆ ಒಂದೇ ಪುರಾಣ. ಸೈಟ್ ತಗೊಳ್ಳಿ, ಮನೆ ಕಟ್ಟಿ, ಮನೆ ಕಟ್ಟಿ, ಸೈಟ್ ತಗೊಳ್ಳಿ. ಅದು ಬೆಂಗಳೂರಲ್ಲಿ ಮನೆ ಕಟ್ಟೋದು, ಒಬ್ಬೊಬ್ಬೊಬ್ಬ, ಅದೇನು ಅಷ್ಟೊಂದು ಸುಲಭನಾ ಗೋವಿಂದು? ಬೆಂಕಿಯಲ್ಲಿ ಕೈ ಇಡೋದು ಎಷ್ಟು ಕಷ್ಟನೋ ಅದಕ್ಕಿಂತ 2ರಷ್ಟು ಕಷ್ಟ ಈ ಬೆಂದಕಾಳೂರಿನಲ್ಲಿ ಒಂದು ಸಣ್ಣ ಮನೆ ಕಟ್ಟೋದು. ನಾನು ಸೈಟ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ ನಂಬೋದೇ ಇಲ್ಲ. ನಿಮ್ಗೆ ಆಸಕ್ತಿ ಇಲ್ಲ. ನೀವು ಒಬ್ಬ ಗಂಡಸ ಹಾಗೆ ಹೀಗೆ ಅಂತ ಮಾತಿಗೂ ಮೂತಿ ತಿವಿತಾಳ್ರಿ. ನಾ ಹೇಳ್ತೀನಿ ಬಿಡಿ. ಏನ್ ಹೇಳ್ತೀಯ? ನೀವು ಗಾಬರಿ ಪಡಬೇಡಿ, ನಿಮ್ಮ ಹೆಸರು ಎಲ್ಲೂ ತರಲ್ಲ. ಬಾಂಬೆ, ಡೆಲ್ಲಿಲಿ ಬಾಂಬು ಭೂಕಂಪದ ಹೊಡೆತಕ್ಕೆ ಸಿಕ್ಕಿ ಅಲ್ಲಿ ಜನ ಎಲ್ಲ ಸೇಫ್ ಆಗಿರೋದಕ್ಕೆ ಬೆಂಗಳೂರಿನಲ್ಲೇ ಬಂದು ಸೆಟ್ಲ್ ಆಗ್ತಿದ್ದಾರೆ. ಒಬ್ಬ ಮನುಷ್ಯನಿಗೆ ಬೇಕಾದ 3 ಅಡಿ 6 ಅಡಿ ಜಾಗ ಕೂಡ ಇಲ್ಲಿ ಸಿಗೋದಿಲ್ಲ. ಬೆಂಗಳೂರಿನಲ್ಲಿ ಎಲ್ಲ ಕಡೆ ಇಲೆಕ್ಟ್ರಿಕ್ ಚಿತಾಗಾರಗಳನ್ನ ಕಟ್ಟಿಸ್ತಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಸಾಯೋದೊಂದು ಸಮಸ್ಯೆ ಆಗ್ಬಿಟ್ಟಿದೆ. ಅದಕ್ಕೆ ಮನೆ ಕಟ್ಸೋ ಆಸೆನೆ ಬಿಟ್ಬಿಡಿ ಅಂತ ಸೂಕ್ಷ್ಮವಾಗಿ ಹೇಳ್ತೀನಿ. ಯಾರ ಮಾತನ್ನೂ ಕೇಳಲ್ಲ, ನನ್ನ ಮಾತನ್ನೇ ಕೇಳಲ್ಲ. ಹೋದ ವರ್ಷ ಊರಲ್ಲಿ ಜಮೀನ್ ಮಾರಿ ಒಂದ್ 80,000 ರೂಪಾಯಿ ಬಂತು. ಅದರ ಮೇಲೆ ಬಿದ್ದಿದೆ ಅವಳ ಕಣ್ಣು. 80,000? ಹೌದಪ್ಪ, ಅದನ್ನ FD ಇಟ್ಟಿದ್ದೀನಿ. FD ಲಿ ಒಳ್ಳೆ ಕೆಲಸ ಮಾಡಿದ್ರೆ. ಅದಕ್ಕೆ ಅವ್ರು ಏನಂತಾರೆ? ಅದನ್ನ ಹೀಗಾರ ಮಾಡಿ ಬೋಳಿಸ್ಬಿಡ್ಬೇಕು ಅಂತ ಅವಳು. ಮಾರಿ ಕಣ್ಣು ಹೋತನ್ ಮೇಲೆ ಅಂದನಿ. ಅವಳನ್ನ ಎತ್ಕಟ್ಟೋದಕ್ಕೆ ಈ ವಟಾರದ ಹೆಂಗಸರೆಲ್ಲ ಇದ್ದಾರೆ. ಆ ಚೀಟಿ ಸುಬ್ಬಮ್ಮ ಚೀಟಿ ವ್ಯವಹಾರದಲ್ಲಿ 60-70,000 ರೂಪಾಯಿ ಕೂಡಿಟ್ಟಿದ್ದಾಳೆ. ಅವಳ ಜೊತೆಗೆ ಜಲಜ ಅಂತ ಅವಳ ಗಂಡ ದುಬೈಯಲ್ಲಿದ್ದಾನೆ. ವರ್ಷ ಬರ್ತಾನೆ, ಕಂತೆ ನೋಟ್ ಕೊಟ್ಬಿಟ್ಟು ಹೊರಟೋಗ್ತಾನೆ. ಇನ್ನೊಬ್ಳು ಸುಶೀಲಾ ಅಂತ ಅವಳ ಮಗಳ ಮದುವೆಗೆ 1 ಲಕ್ಷ ರೂಪಾಯಿ ಇಟ್ಕೊಂಡಿದ್ದಾಳೆ. ಇವರೆಲ್ಲ ಸೇರ್ಕೊಂಡು ನನ್ನ ಹೆಂಡತಿಗೆ ಪುಳ್ಳೆ ಇಡ್ತಾರೆ. ಅದ್ರ ಕಾವು ರಾತ್ರಿ ನನ್ನ ಸುಡುತ್ತೆ. ವೈಫು ಅಂದ್ರೆ ಲೈಫೇ ಬೇಜಾರಾಗೋಗಿದೆ ಗೋವಿಂದು. ಸೋಮವಾರದಿಂದ ಶನಿವಾರದವರೆಗೂ ಮೀಟಿಂಗು ಪೀಟಿಂಗು ಅಂತ ಬೆಳಿಗ್ಗೆನೆ ಮನೆ ಬಿಟ್ಬಿಡ್ತೀನಿ. ರಾತ್ರಿ ಲೇಟಾಗಿ ಬರ್ತೀನಿ. ಮಾಡಿ ಬಿಸಾಕಿದ್ದನ್ನ ಉಂಡುಬಿಟ್ಟು ಮುಸ್ಕ್ ಹಾಕೊಂಡು ಮಲಗ್ಬಿಡ್ತೀನಿ. ಭಾನುವಾರ ಒಂದು ದಿನ ಸಿಗಾಕೋತೀನಿ ನೋಡಯ್ಯ. ನಗುನ ಇಲ್ಲ, 1 ವಾರದ ಕೋಪನ ಉಗುದು ಉಪ್ಪಿನಕಾಯಿ ಹಾಕ್ತಾಳ್ ನೋಡು. ಆಹಾ, ಏನ್ ರುಚಿಯಾಗಿರುತ್ತೆ ಅಂತೀಯ. ಮನೆ ಎನ್ನುವುದು ಒಂದು ದೊಡ್ಡ ಸಮಸ್ಯೆ ಆಗೋಗಿದೆಯಯ್ಯ. ಅಯ್ಯಯ್ಯೋ, ಟೈಮ್ ಆಗೋಯ್ತು. ನಾನು ಬರ್ತೀನಪ್ಪ. ಸಪ್ಲೈಯರ್, ಬಿಲ್ ಕೊಡಯ್ಯ. ఎంత చూసినా ಎಂತವಾರುಲೈನ. ನಿಮ್ ಸಂಗೀತ ನಿಲ್ಸಿ. ಮೊದ್ಲು ಸರಿಯಾಗಿ ಸೋಪ್ ಹಚ್ಚಿ ಸೀರೆ ಹೋದಾಕ್ರಿ. ಸ್ವಾಮಿ, ಇಲ್ಲಿ ರಾಮರಾಯರು? ನಾನೇ. ನೀವೇ ರಾಮರಾಯರ? ನನ್ ಪ್ರಾಣ ಉಳಿಸ್ಬೇಕು, ನನ್ನ ಹೆಂಡತಿ ಮಕ್ಕಳು ಕಾಪಾಡ್ಬೇಕು, ನೀವೇ ನನ್ನ ಉದ್ಧಾರ ಮಾಡ್ಬೇಕು ಸ್ವಾಮಿ. ಕಾಲು ಎಳಿಯಕ್ ನೋಡ್ತಾನೆ. ಹೇಳ ಮೇಲ್ಕೆ, ಹೇಳಯ್ಯ. ರೀ, ಯಾರಿವ್ರು? ಇವ್ರು ನಿಮ್ಮ ಸಹಧರ್ಮಿಣಿ ತಾನೆ? ಅಲ್ಲ, ನನ್ನ ಹೆಂಡತಿ. ನಾನ್ ಅಂದ್ಕಂಡೆ ಸಾಕ್ಷಾತ್ ಹೊರನಾಡ ಅನ್ನಪೂರ್ಣೇಶ್ವರಿ ತರ ಇರೋ ಇವ್ರ ನಗುಮುಖ ನೋಡಿ ಇವರೇ ನಿಮ್ ಹೆಂಡತಿ ಅಂತ ನಾ ತಿಳ್ಕಂಡೆ.
ವಿಷಯ ಏನು ಅಂತ ಹೇಳು. ಏನು ಅಂತ ಹೇಳಿ, ಎಲ್ಲಿಂದ ಹೇಳಿ? ಆ ಎಲ್ರು ಎಲ್ಲಿಂದ ಹೇಳ್ತಾರೋ ಅಲ್ಲಿಂದಲೇ ಹೇಳು. ನನ್ನ ಹೆಸರು ಸೋಮಣ್ಣ ಅಂತ, ಫುಡ್ ಆಫೀಸ್ನಲ್ಲಿ ಕೆಲಸದಲ್ಲಿದ್ದೀನಿ. ಒಂದೇ ಒಂದು KG ಸಕ್ಕರೆ ತಿಂದೆ ಅಂತ ನನ್ನ ಫುಡ್ಡೇ ಸಿಗದಿರೋ ಬೀದರಿಗೆ ವರ್ಗ ಮಾಡಿಬಿಟ್ರು. ನಾನು ಹೋಗ್ತೀನಿ ಅಂದ್ರು ನನ್ನ ಹೆಂಡತಿ ಮಕ್ಕಳು ಬಿಡ್ತಾ ಇಲ್ಲ ಸ್ವಾಮಿ. ಹೇಗಾದ್ರೂ ಮಾಡಿ ನನ್ನ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸಿ ಸ್ವಾಮಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ನೀನು ಅಡ್ರೆಸ್ ತಪ್ಪು ಬಂದಿದ್ದೀಯ. ನನಗೆ ಯಾವ ಮಂತ್ರಿನೂ ಗೊತ್ತಿಲ್ಲ, ಯಾವ ಛತ್ರಿನೂ ಗೊತ್ತಿಲ್ಲ. ನಿನ್ ಕೆಲಸ ಮಾಡಿಸ್ಕೊಡೋದಕ್ಕೆ ಯೋಗ್ಯತೆ ಇರುವಂತ ಒಬ್ಬ ವ್ಯಕ್ತಿ ನನಗೆ ಗೊತ್ತು. ಯಾರು ಸ್ವಾಮಿ ಆ ಮಹಾನುಭಾವ? ಆಡು ಮುಟ್ಟದ ಸೊಪ್ಪಿಲ್ಲ, ಅವನು ಮಾಡದೇ ಇರೋ ಕೆಲಸನೇ ಇಲ್ಲ. ಯಾರು ಸ್ವಾಮಿ ಆ ಮಹಾಪುರುಷ? ಅಗೋ ನೆನದವರ ಮನದಲ್ಲಿ ಗೋವಿಂದ, ಇವರೇ. ಗೋವಿಂದ ಗೋವಿಂದ ಗೋವಿಂದ. ಏನಿದು, ಮನುಷ್ಯರ ಕಾಲಿಗೆಲ್ಲ ಬೀಳಬಾರ್ದು. ಏನಿಲ್ಲ, ಇವನಿಗೆ ಬೀದರ್ ಟ್ರಾನ್ಸ್ಫರ್ ಆಗೋಗಿದ್ಯಂತೆ. ಅದು ಕ್ಯಾನ್ಸಲ್ ಆಗ್ಬೇಕು ಅಷ್ಟೇ ತಾನೆ? ಹೌದು ಸ್ವಾಮಿ. ಬೇಗ ಹೂ ಅಂದ್ಬಿಡೆಯ, ಇಲ್ಲಿದ್ರೆ ಹಾಗೆ ಆಂಜನೇಯನ್ ತರ ಕೂತಿರ್ತಾನೆ. ಬೇಡ ಬೇಡ ಹೌದು ಬೇಡ. ಸ್ವಾಮಿ. ನಿನ್ನ ಕೆಲಸ ಆಯ್ತು ಅಂತ ಇಟ್ಕೋ. ಖರ್ಚಿಗೆ ಒಂದ್ 500 ರೂಪಾಯಿ ಕೊಟ್ಟಿರು. ಖರ್ಚಿಗೆ 500? ಸಾಲಿಲ್ಲ ಅಂದ್ರೆ ಕೈಯಿಂದ ಹಾಕಿರೆ ಕೊಡ್ತಾನೆ. ಛೆ 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 ಛೆ, ಏನ್ ರಾಮರಾಯರೇ, ಇಂಥ ಮಾತು ಕೇಳೋದಕ್ಕಿಂತ ಯಾವ್ದಾದ್ರು ಹಾಳು ಬಾವಿಗೆ ಹಾರೋದು ಮೇಲು. ಏನ್ ರಾಮರಾಯರೇ, ಈ ಗೋವಿಂದ ಲಂಚ ತಿನ್ನೋನು ಅಂತ ತಿಳ್ಕೊಂಡ್ಬಿಟ್ರ? ಅಲ್ಲ ಸರೋಜಮ್ಮ, ಸಂಬಂಧಿಕ ಅಂತ ಮನೆಗೆ ಬಂದ್ರೆ ನನ್ನ ಮಾನ ಮರ್ಯಾದೆನೆಲ್ಲ ಹರಾಜಿಗೆ ಹಾಕ್ಬಿಟ್ನಲ್ಲಮ್ಮ ನಿಮ್ ಗಂಡ. ಲಂಚ ತಗೊಳ್ಳೋ ಹಾಗಿದ್ದಿದ್ರೆ ಗೋವಿಂದಣ್ಣ ಅರ್ಧ ಬೆಂಗಳೂರ್ನೇ ಕೊಂಡ್ಕೊಂಡ್ಬಿಡ್ತಿದ್ರು. ಅವ್ರ ಯೋಗ್ಯತೆ ಏನು ಅಂತ ಗೊತ್ತಿಲ್ಲದೆ ಸುಮ್ನೆ ಮಾತಾಡ್ಬೇಡಿ. 4 ದಿನ ಬದುಕಿದ್ರು ಒಂದು 40 ಜನಕ್ಕಾದ್ರೂ ಉಪಕಾರ ಮಾಡಿ ಹೋಗು ಅಂತ ನಮ್ಮ ತಂದೆಯವರು ಹೇಳಿದ್ದು ಇವತ್ತು ನನ್ನ ಕಿವಿಯಲ್ಲಿ ಕುಯಿಂಗುಡ್ತಾನೇ ಇದೆ. ಈ ಗಳಿಗೆವರೆಗೂ ಸಮಾಜ ಸೇವೆ ನನ್ನ ಏಕೈಕ ಗುರಿ ಅಂತ ನಾನು ಕೆಲಸ ಮಾಡಿದ್ದೀನಿ. ಸಾವಿರಾರು ರೂಪಾಯಿಗಳನ್ನ ಒಂದು ಕೈಲಿ ತಗೊಂಡು ಇನ್ನೊಂದು ಕೈಲಿ ಖರ್ಚು ಮಾಡಿ 100 ಜನಕ್ಕೆ ನನ್ನಿಂದ ಸಹಾಯ ಆಗಿದೆ ಅಂತ ನಾನು ಹೆಮ್ಮೆಯಿಂದ ಬೀಗ್ತಾ ಇದ್ದೆ. ಆದ್ರೆ ಇವತ್ತು ನೀವು ಈ ಮಾತಂದು ನನ್ನ ಜೀವನ ಪಾವನ ಮಾಡಿದ್ರಿ. ಬರ್ತೀನಿ ರಾಮರಾಯರೇ. ಏನೋ ಗೊತ್ತಿಲ್ದೆ ಅಂದ್ಬಿಟ್ಟೆ, ತಪ್ಪಾಯ್ತು, ಕ್ಷಮಿಸ್ಬಿಡಯ್ಯ. ಸರಿ, ಹೋಗ್ಲಿ ಬಿಡಿ. ಇವರ ಹೆಸರೇನಂದ್ರಿ? ಸೋಮಣ್ಣ. ಸೋಮಣ್ಣ ಸರ್. ಸೋಮಣ್ಣ, ನಾಳೆ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ಮನೆ ಬಂದ್ಬಿಡ ಸರ್? ಅಷ್ಟು ದೂರ ಯಾಕಪ್ಪ, ವಿಧಾನಸೌಧಕ್ಕೆ ಬಂದ್ಬಿಡಿ. ಸರ್. ಅಲ್ಲಿ ಕೆಂಗಲ್ ಹನುಮಂತನೇರ ಸ್ಟ್ಯಾಚ್ಯೂ ಇದೆ, ಅಲ್ಲಿ ಬಂದಿರಿ. ಓಕೆ. ಕೆಳಗಡೆ ಕೂತಿರ್ಲಿ ಸರ್? ಅಲ್ಲೂ ಕೈ ಮುಕ್ಕೊಂಡಿರ್ಬೇಡ. ಸುಶೀಲಾ, ಬಂದೇರಿ. ಬೇಗ ಬಾರೆ. ಯಾಕ್ರೆ ಹಂಗ್ ಕಿರ್ಚ್ಕೊತೀರಾ? ರಾಮರಾಯರೇ, ರಾಮರಾಯರೇ, ರಾಮರಾಯರೇ. ಯಾರಪ್ಪ ಅದು? ನಿಮ್ಮಿಂದ ಬಹಳ ಉಪಕಾರ ಆಯ್ತು ಸ್ವಾಮಿ. ನಾನೇನ್ರಿ ಉಪಕಾರ ಮಾಡ್ದೆ? ಗೋವಿಂದಣ್ಣನ ಪರಿಚಯ ಮಾಡಿಸ್ಕೊಟ್ರಲ್ಲ, ಅದಕ್ಕಿಂತ ಇನ್ನೇನು ಉಪಕಾರ ಬೇಕು? ನಮ್ ಗೋವಿಂದಣ್ಣ ಮನುಷ್ಯರಲ್ಲ, ಮಹಾಪುರುಷರು. ನಮ್ಮಂತವರಿಗೆ ಸಹಾಯ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂತ ದೈವಾಂಶ ಸಂಭೂತರು. ಅದಿರ್ಲಿ, ನಿಮ್ ಕೆಲ್ಸ ಆಯ್ತಾ? ಓ, ಅದೇ ನಂಗಂತಿರಲ್ಲ, 8 ಟೈಮಿಗೆ ಬರ ಕೇಳಿದ್ರಲ್ಲ, ಓದೆ. ಅಷ್ಟರಲ್ಲಿ ನಮ್ ಗೋವಿಂದಣ್ಣ CM ಜೊತೆ ಬರ್ತಾ ಇದ್ರು. ಬಂದರೆ ತಡ ಟೇಬಲ್ ಮೇಲೆ ಕುಟ್ಟಕ್ ಶುರು ಮಾಡ್ಬಿಟ್ರು. ಏನ್ CM PM ಫೋನ್ ಮಾಡಿದ್ರ. CM PM ಫೋನು ಏನ್ರಿ ಇದೆಲ್ಲ? CM MP ಗೋ PM ಗೋ ಫೋನ್ ಮಾಡಿದ್ರು. ಯಾರಿಗೋ? ಯಾರಂತೂ STD ಮಾಡಿದ್ರು. CM ಆಫೀಸ್ ನಿಂದ ಫೋನ್ ತಗೊಂಡು ಡೈರೆಕ್ಟ್ ಆಗಿ ನಮ್ ಡೈರೆಕ್ಟರ್ ಫೋನ್ ಮಾಡಿ ಇವನ್ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಮಾಡಿ ಅಂದ್ರು. ಅಷ್ಟೇ ಆರ್ಡರ್ ಮಾಡಿದ್ರು. ನನ್ ಕೈ ಚೀಟಿ ಕೊಟ್ಬಿಟ್ರು. ಆ ಕಾರಣದಿಂದ ಆ ಸಂತೋಷಕ್ಕೋಸ್ಕರ ಅವ್ರಿಗೆ ಈ ಹಣ್ಣು ಹಂಪಲುಗಳನ್ನ ತಗೊಂಡೋಗಿ ಕೊಡೋಣ ಅಂತ ಹೋದೆ. ದೂಸ್ರಾ ಒಪ್ಲಿಲ್ಲ. ಅದಕ್ಕವರು ನೀನ್ ಇದನ್ನೆಲ್ಲ ತಂದ್ಕೊಡ್ತೀಯ ಅಂತ ಗೊತ್ತಾಗಿದ್ದಿದ್ರೆ ನಿನ್ ಕೆಲ್ಸನೇ ಮಾಡ್ಕೊಡ್ತಿರ್ಲಿಲ್ಲ ಅನ್ಬಿಟ್ರು. ಪರೋಪಕಾರಕ್ಕಾಗಿ ಈ ದೇಹ ಇರೋದು. ಲಂಚ ಅನ್ನೋ ಅಕ್ಷರ ನನ್ನ ಹತ್ರ ಸುಳಿ ಕುಡ್ದು ಈ ಹೂಗಳನ್ನೆಲ್ಲ ವಟಾರದ ಹೆಂಗಸರಿಗೆ ಕೊಡು, ನಿನಗೆ ಮಂಗಳವಾಗುತ್ತೆ ಅಂದ್ರು. ಈ ಹಣ್ಣುಗಳನ್ನೆಲ್ಲ ವಟಾರದ ಗಂಡಸರಿಗೆ ಕೊಡು, ನಿನಗೆ ಒಳ್ಳೇದಾಗುತ್ತೆ ಅಂದ್ರು. ಈ ಸಿಹಿ ತಿಂಡಿಗಳನ್ನೆಲ್ಲ ವಟಾರದ ಗೋವಿಂದಣ್ಣ ಎಷ್ಟು ಒಳ್ಳೆಯವರು ಅಂತ. ಗೋವಿಂದ ಗೋವಿಂದ. ಬರ್ತೀನಮ್ಮ, ತಗೊಳ್ಳಿಮ್ಮ, ನಾನು ಬರ್ಲಮ್ಮ, ಬರ್ತೀನಿ. ನಮಸ್ಕಾರಗಳಮ್ಮ, ಬರ್ತೀನಿ. ಎಂದರೋ ಮಹಾನುಭಾವು. ಏನ್ ಆಶ್ಚರ್ಯ, ಈ ಕಾಲದಲ್ಲೂ ಗೋವಿಂದಣ್ಣನ್ ತರ ಜನ ಇದಾರೆ ಅಂದ್ರೆ ನಂಬೋಕೆ ಆಗಲ್ಲ ರೀ, ಅಲ್ವೇನ್ರಿ? ಅದಕ್ಕೆ ಅಲ್ವೇ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಆಗ್ತಿರೋದು, ಅಲ್ವೇನ್ರಿ ಮಂಗಳಮ್ಮ? ಚೆನ್ನಾಗಿ ಹೇಳಿದ್ರಿ. ಗೋವಿಂದಣ್ಣ, ನೀನ್ ಹೇಳ್ದಂಗೆ ಎಲ್ಲಾ ಕೆಲಸ ಮಾಡ್ದೆ. ಎಲ್ಲ ಮಾಡ್ದ್ಯಾ? ಎಲ್ಲ ಮಾಡ್ದೆ. ಗಂಡಸರಿಗೆಲ್ಲ ಹಣ್ಣು ಕೊಟ್ಟ್ಯಾ? ಕೊಟ್ಟೆ. ಮುತ್ತೈದೆಗಳಿಗೆಲ್ಲ ಹೂ ಕೊಟ್ಟ್ಯಾ? ಹೂ ಕೊಟ್ಟೆ. ಮಕ್ಕಳಿಗೆಲ್ಲ ಸ್ವೀಟ್ ಕೊಟ್ಟ್ಯಾ? ಬೊಂಬಾಟ ಕೊಟ್ಟೆ. ಅವತ್ತೇ ಅನ್ಕೊಂಡೆ ಕಣಯ್ಯ, ನಿನ್ನ ಆಕ್ಟಿಂಗ್ ನೋಡಿ ನನ್ನೊಬ್ಬ ಫ್ರೆಂಡ್ ಇದ್ದಾನೆ, ಕೋಡ್ಲು ರಾಮಕೃಷ್ಣ ಅಂತ, ಸಿನಿಮಾ ಡೈರೆಕ್ಟರ್. ಅವನಿಗೆ ಹೇಳಿ ನಿನಗೆ ಹೀರೋ ಮಾಡ್ತೀನಯ್ಯ. ನಾನು ಹೀರೋನ? ಎಲ್ಲಿದ್ದೀಯಾ ನೀನು? ಎಂತೆಂತವ್ರು ಅದೃಷ್ಟ ಬಲದಿಂದ ಹೀರೋಗಳಾಗ್ಬಿಟ್ರು, ನಿಮ್ ಚಾನ್ಸ್ ಇಲ್ವಾ? ತಗೋ, ಚೆನ್ನಾಗಿ ಆಕ್ಟ್ ಮಾಡಿದೆ. ಗೋವಿಂದಣ್ಣ, ಏನು 50 ರೂಪಾಯಿ ಕೊಡ್ತಿದ್ಯಾ? ನೀನ್ ಹೇಳ್ದಂಗೆ ರಾಮರಾಯರಿಗೆ 3 ಸರ್ತಿ ದೀರ್ಘದ ನಮಸ್ಕಾರ ಮಾಡಿದ್ನಿ. ನಿನಗೆ
2 ಸರ್ತಿ ದೀರ್ಘದ ನಮಸ್ಕಾರ ಮಾಡಿದೀನಿ. ನೀನ್ ಹೇಳ್ಕೊಟ್ಟಿದ್ದ ಚಾಚು ತಪ್ಪದೆ ಹಂಗೆ ಬಾಯಿ ಒಣಗ್ತಾ ಇದ್ರು ಹಂಗೆ ಡೈಲಾಗ್ ಹೊಡೆದೀನಿ. ಅಂತದ್ರಲ್ಲಿ ಅಲ್ಲ, ಈ ಕಾಲದಲ್ಲಿ ಬೆಳಗ್ಗಿನಿಂದ ರಾತ್ರಿವರೆಗೂ ದುಡಿದ್ರು 50 ರೂಪಾಯಿ ಸಿಗೋದಿಲ್ಲ. ಅಂಥದ್ರಲ್ಲಿ 1 ಗಂಟೆ ಕೆಲಸಕ್ಕೆ 50 ರೂಪಾಯಿ ಕೊಟ್ಟಿದ್ದೀನಿ. ತಗೋ. 100 ರೂಪಾಯಿ ನೋಟು ಗರ್ಗರಿ ಇಂತಿದೆ. ಅದ್ ನೋಡಿ ಎಷ್ಟೋ ದಿವಸ ಆಗಿತ್ತು. ಅದ್ರ ಮೇಲೂ ಕಣ್ಬಿತ್ತಾ? ಅದು ಕೊಡು. ಇಟ್ಕೋ. ಅಯ್ಯೋ ಗೋವಿಂದಣ್ಣ, ನಾನು ಇರೋ ಮರಿಬೇಡ. ನಮಸ್ಕಾರ ಸರೋಜಮ್ಮ. ಓ ಬನ್ನಿ ಗೋವಿಂದಣ್ಣ, ಕೂತ್ಕೊಳ್ಳಿ. ಹಾ, ಸ್ವಲ್ಪ ರಾಮರಾಯರನ್ ಕರೀರಮ್ಮ. ಅವ್ರು ಇಷ್ಟೊತ್ತಿಗೆ ಎಲ್ಲಿರ್ತಾರೆ? ಆಫೀಸ್ಗೆ ಹೋಗಿರ್ತಾರಲ್ಲ. ಓ ಹೌದಲ್ಲ, ಸರ್ಕಾರಿ ನೌಕರರು ಸೋಮವಾರದ ದಿವಸ 10:30 ಗಂಟೆಗೆ ಮನೇಲಿ ಇರೋದಿಲ್ಲ ಅನ್ನೋದು ಈ ಮಂಕ್ ಬುದ್ಧಿಗೆ ಯಾಕೆ ಹೊಳೆಯಲಿಲ್ಲ? ಅಯ್ಯೋ ದೇವ್ರೆ. ಯಾಕೆ ಸರೋಜಮ್ಮ, ಏನು ಚಿಂತೆ ಮಾಡ್ತಿರೋ ಹಾಗಿದೆ? ಏನು ಇಲ್ಲ ಗೋವಿಂದಣ್ಣ. ಮತ್ತ್ಯಾಕೆ ನಿಮ್ಮ ಮುಖ ಒಂಥರ ಬಾಡಿರೋ ಹಾಗಿದೆ? ಚಿಂತೆಯ ಸುಕ್ಕುಗಳು ಎದ್ದು ಕಾಣ್ತಿವೆ, ಕೆಂಪಾದ ಕಣ್ಣುಗಳು ಹತ್ತಿರೋ ಹಾಗಿವೆ. ಛೇ 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 ಛೇ. ಅಳೋದ್ ನೋಡಿದ್ರೆ ವಿಷಯ ಭಾರಿ ಇದೆ ಅಂತ ಕಾಣುತ್ತೆ. ಹೇಳೋ ವಿಷಯ ಆದ್ರೆ ಹೇಳ್ಬಿಡಮ್ಮ. ಆತ್ಮೀಯರ ಹತ್ರ ತೋಡ್ಕೊಂಡ್ರೆ ಮನಸ್ಸು ಹಗುರ ಆಗತ್ತೆ, ಅಲ್ಲದೆ ಚಿಂತೆಗೆ ಪರಿಹಾರ ಸೂಚಿಸೋದಕ್ಕೂ ಅನುಕೂಲ ಆಗತ್ತೆ. ಏನು ಅಂತ ಹೇಳಿ ಗೋವಿಂದಣ್ಣ? ನನಗಿಂತ ವಯಸ್ಸಿನಲ್ಲಿ ಚಿಕ್ಕೋರು, ನನ್ ಗಂಡನ್ಗಿಂತ ಕಡಿಮೆ ಸಂಬಳ ತರೋರೆಲ್ಲ ಸೈಟು ಮನೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗ್ ಮಾತ್ರ ಈ ದರಿದ್ರ ಬಾಡಿಗೆ ಮನೆನೇ ಗತಿಯಾಗ್ಬಿಟ್ಟಿದೆ. ಇಷ್ಟೇನಾ? ನಾನು ಏನೋ ಅನ್ಕೊಂಡಿದ್ದೆ. ಇಷ್ಟಕ್ಕೆಲ್ಲ ಇಷ್ಟು ಬೇಜಾರು ಮಾಡ್ಕೊಂಡ್ರೆ ಹೇಗಮ್ಮ? ಮನೆ ತಾನೇ, ಕಟ್ಸಿದ್ರಾಯ್ತು. ಹೇಗ್ ಸಾಧ್ಯ ಗೋವಿಂದಣ್ಣ? ಬೆಳೀತಾ ಇರೋ ಮಕ್ಕಳು, ಗಗನಕ್ಕೆ ಹೋಗ್ತಾ ಇರೋ ಬೆಲೆಗಳು, ಇದೆಲ್ಲದ್ರ ಮಧ್ಯೆ ಈಗ್ಲೇ ಸಾಧ್ಯ ಆಗದೆ ಇರೋದು ಇನ್ ಮುಂದೆ ಯಾವಾಗ ಸಾಧ್ಯ ಆಗುತ್ತೆ? ಎಷ್ಟ್ ದಿನ ಅಂತ ಈ ಹಾಳು ಬಿದ್ದು ವಟಾರದಲ್ಲೇ ಇರೋದು? ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಯಾವ್ದನ್ನು ಕಿವಿ ಮೇಲೆ ಹಾಕೋತಿಲ್ಲ. ಅಲ್ಲಮ್ಮ, ಇಷ್ಟು ದಿವಸದಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ, ಒಂದು ಮಾತು ನನ್ನ ಹತ್ರ ಹೇಳಬಾರ್ದಾಗಿತ್ತಾ? ಹೇಳಿದ್ರೆ ನೀವೇನ್ ಮನೆ ಕೊಡಿಸ್ತಾ ಇದ್ರಾ? ಹೌದು, ಮತ್ತೆ ಸರ್ಕಾರದವರು ಪಾಪ ಜನರಿಗೆಲ್ಲ ಸ್ವಂತ ಮನೆಗಳಿರ್ಲಿ ಅಂತ ಆಶ್ರಯ ಯೋಜನೆಯನ್ನ ಹಮ್ಮಿಕೊಂಡಿದೆ. ಹೌಸಿಂಗ್ ಬೋರ್ಡ್ ಇಂದ HIG, MIG, LIG ಅಂತ ಮನೆಗಳನ್ನು ಕಟ್ಸ್ಕೊಡ್ತಿದ್ದಾರೆ. ಮನೆ ಖರ್ಚಿನ ಕಾಲು ಭಾಗ ಮಾತ್ರ ನೀವು ಕಟ್ಟಿದ್ರಾಯ್ತು, ಮಿಕ್ಕ ಮುಕ್ಕಾಲು ಭಾಗನ ಕಂತು ಕಂತಿನಲ್ಲಿ ಕೊಟ್ಕೊಂಡು ಹೋಗೋದು. ಅಂದ್ರೆ ಬಾಡಿಗೆ ಮನೇಲಿರೋದು ತಪ್ಪುತ್ತೆ, ಸ್ವಂತ ಮನೆನೂ ಆಗತ್ತೆ, ನಮ್ಮ ಆಸರೆ ತೀರುತ್ತೆ. ಯಾಕೆ ರಾಮರಾಣಿ ವಿಷಯ ಹೇಳಿಲ್ವಾ? ಅವ್ರಿಗಿದ್ರಲ್ಲೆಲ್ಲ ಆಸಕ್ತಿ ಇದ್ದಿದ್ರೆ ನಾನ್ ಯಾಕೆ ಇಷ್ಟೊಂದು ಕೊರಗ್ತಾ ಇದ್ದೆ? ನೋಡಮ್ಮ, ನಿಮ್ಮ ಹತ್ರ ಅಂತ ಹೇಳ್ತಾ ಇದ್ದೀನಿ. ಗೃಹ ಮಂಡಳಿ ಅಧ್ಯಕ್ಷರು ಮತ್ತು ನಾನು ಕ್ಲೋಸ್ ಫ್ರೆಂಡ್ಸ್. ಒಂದು ಪ್ರಾಣ 2 ಬಾಡಿ. ಈಗ ನಾನು ಅವ್ರ ಮನೆಯಲ್ಲಿ ನೆಟ್ಟಿಗೆ ಇಲ್ಲಿ ಬರ್ತಿರೋದು. ಗೋವಿಂದಣ್ಣ, ಗೋವಿಂದಣ್ಣ, ನನಗೂ ಒಂದ್ ಮನೆ ಕೊಡ್ಸಿ ಗೋವಿಂದಣ್ಣ. ನೋಡಿ ಸರೋಜಮ್ಮ, ನಿಮ್ಗೆ ಮನೆ ಕೊಡಿಸೋದ್ರಲ್ಲಿ ನನ್ಗೆ ಕಿಂಚಿತ್ತೂ ಕಷ್ಟ ಇಲ್ಲ. ಆದ್ರೆ ಮನೆ ಕೊಡಿಸು ಅಂತ ಕೇಳ್ತಿರೋರು ನೀವು, ಕೊಡಿಸ್ತೀನಿ ಅಂತ ಹೇಳ್ತಿರೋ ನಾನು. ಆದ್ರೆ ಅದರ ಖರ್ಚಿಗೆ ಹಣ ಬಿಚ್ಚಬೇಕಾದವರು ನಿಮ್ ಯಜಮಾನ್ರೇ ತಾನೆ. ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ಅವ್ರಿಗೂ ಮನೆ ಮಾಡ್ಕೋಬೇಕು ಅಂತ ಆಸೆ ಇದೆ ಗೋವಿಂದಣ್ಣ, ಆದ್ರೆ ಅದಕ್ಕೋಸ್ಕರ ಓಡಾಡಕ್ ಆಗ್ತಿಲ್ಲ ಅಷ್ಟೇ. ಹೇಗೂ ಹಳ್ಳಿಲಿ ಜಮೀನ್ ಮಾರಿ ದುಡ್ಡು ಒಂದ್ 70-80 ರೂಪಾಯಿ ಇದೆ. ಗೋವಿಂದಣ್ಣ ಮನೆ ಕೊಡಿಸ್ತಾರೆ ಅಂದ್ರೆ ಅವ್ರು ದುಡ್ಡು ಕೊಟ್ಟೆ ಕೊಡ್ತಾರೆ. ಹಣ ಕೊಡ್ತೀನಿ ಅಂತ ನೀವೇನೋ ಜವಾಬ್ದಾರಿ ಕಳ್ಕೊಂಡ್ಬಿಟ್ರಿ. ಆದ್ರೆ ಮನೆ ಅಲಾಟ್ ಆಗ್ತಿದೆಯೋ ಇಲ್ಲೋ ಅಂತ ನಾನ್ ನೋಡ್ಬೇಕಲ್ಲ. ಗೋವಿಂದಣ್ಣ, ಗೋವಿಂದಣ್ಣ, ಹೇಗಾದ್ರೂ ಮಾಡಿ ದಯವಿಟ್ಟು ನನ್ಗೊಂದ್ ಮನೆ ಕೊಡಿಸ್ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ ಗೋವಿಂದಣ್ಣ. ಇದ್ರಲ್ಲಿ ಏನ್ ಮಹಾ ಉಪಕಾರ ಬಂತಮ್ಮ? ಇದರಿಂದ ನಾನು ಕಳ್ಕೊಳ್ಳೋದು ಏನಿದೆ? 1-2 ಮಾತು ಖರ್ಚಾಗುತ್ತೆ ಅಷ್ಟೇ ತಾನೇ. ಆದ್ರೆ ಅದರಿಂದ ನಿಮಗೂ ಒಳ್ಳೇದಾಗೋ ಹಾಗಿದ್ರೆ ದೇವ್ರು ನನ್ನ ಮಕ್ಕಳಿಗೆ ಒಳ್ಳೇದ್ ಮಾಡ್ತಾನೆ. ಯಾಕೆಂದ್ರೆ 4 ದಿವಸ ಬದುಕಿದ್ರು 40 ಜನಕ್ಕೆ ಸಹಾಯ ಮಾಡಿ ಹೋಗ್ಬೇಕು ಅಂತ ನಮ್ಮ ತಂದೆಯವರು ಹೇಳಿದ್ದು ಇನ್ನೂ ನನ್ನ ಕಿವಿಯಲ್ಲಿ ಗುಯ್ ಗುಡ್ತಾ ಇದೆ. ಗೋವಿಂದಣ್ಣ, ಒಂದ್ ಸ್ವಲ್ಪ ಕಾಫಿ ತಂದ್ಬಿಡ್ತೀನಿ. ಕಾಫಿ ಗಿಫಿ ಏನು ಬೇಡ. ಅದ್ರ ಒಂದು ಮುಖ್ಯವಾದ ವಿಚಾರ ನೀವು ತಿಳ್ಕೊಳ್ಬೇಕು. ಅಂದ್ರೆ ಇಂಥ ಮನೆಗಳು ನಿರಾಶ್ರಿತರಿಗೆ ಅಂತ ಹೇಳ್ತಾರೆ. ನಿಮ್ ಗಂಡ ಸರ್ಕಾರಿ ಕೆಲಸದಲ್ಲಿದ್ದಾರೆ, ಅದು ದೊಡ್ಡ ಹುದ್ದೆಯಲ್ಲಿ. ಅದಕ್ಕೆ ಸ್ವಲ್ಪ ಅಲ್ಲಿ ಇಲ್ಲಿ ಮೇಲೆ ಕೆಳಗೆ ಆ ಕಡೆ ಈ ಕಡೆ ತಣ್ಣಗೆ ಬೆಚ್ಚಗೆ ಎಲ್ಲ ಮಾಡ್ಬೇಕಾಗತ್ತೆ. ಹಾಗಾದ್ರೆ ನಿಮ್ ಓಡಾಟಕ್ಕೆ ಅಂತ ಇವಾಗ ಸ್ವಲ್ಪ ದುಡ್ಡು ಕೊಟ್ಟಿಲ್ಲ? ಏನಮ್ಮ, ನೀವು ನನ್ನ ದುಡ್ಡಿನಲ್ಲಿ ಅಳಿತಿದ್ದೀರಲ್ಲ, ತಿಳ್ಕೊಂಡಿರಿ ಅಂತ ಹೇಳ್ದೆ ಅಷ್ಟೇ. ನಿಮ್ ಯಜಮಾನ ರೂಪಿಸಿ 50,000 ರೆಡಿ ಮಾಡಿ. ಆ ಚಿಂತೆ ನೀವು ಬಿಟ್ಬಿಡಿ ಗೋವಿಂದಣ್ಣ, ಅದ್ರ ಬಗ್ಗೆ ವ್ಯವಸ್ಥೆ ನಾನ್ ಮಾಡ್ತೀನಿ. ನನಗೊಂದ್ ಮನೆ ಕೊಡಿಸ್ಬಿಡಿ ಸಾಕು. ಆಯ್ತು. ಆದ್ರೆ ಇದೆಲ್ಲ ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ. ಇದನ್ನ ಯಾರಿಗೂ ಹೇಳ್ಬೇಡಿ.